ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತು ಫಿಸಿಕ್ಸ್ನ KCET ಸೆಕೆಂಡ್ PUC ಚಾಪ್ಟರ್ 1 ಇಂದ ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ. ಇಫ್ ಎ ಕ್ಯೂಬ್ ಆಫ್ ಸೈಡ್ 5 cm ಹ್ಯಾಸ್ ಎ ಚಾರ್ಜ್ ಆಫ್ 6 microcoulomb, ದೆನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್. ಸೊ ಇಲ್ಲಿ ಕ್ಯೂಬ್ನ ಬರ್ಕೊತಾ ಇದ್ದೀನಿ. ಸೊ ಇದ್ರ ಮೇಲಿನ ಚಾರ್ಜ್ ನಮಗೆ 6 microcoulomb ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ತರ ಕ್ಯೂಬ್ ಹ್ಯಾಸ್ 6 ಫೇಸಸ್ ಇರುತ್ತೆ. ಇಲ್ಲಿ ಅವರು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೇಳೋದ್ರಿಂದ ನಾವು ಯಾವ್ದಾದ್ರು ಒಂದು ಸರ್ಫೇಸ್ ತಗೊಳ್ತಾ ಇದ್ದೀವಿ. ಈ ಸರ್ಫೇಸ್ ತಗೊಂಡ್ರೆ ನಮಗೆ ಇದ್ರ ಮೇಲಿನ ಚಾರ್ಜ್ ನಮಗೆ ಬೇಕಾಗುತ್ತೆ. ಯಾಕಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಫಾರ್ಮುಲಾ ನಮಗೆ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಏರಿಯಾ ನಮಗೆ ಕಂಡುಹಿಡಿಬಹುದು, ಯಾಕಂದ್ರೆ ಸೈಡ್ ಕೊಟ್ಟಿದ್ದಾರೆ 5 cm ಮತ್ತೆ 5 cm. 5 cm ಇಂಟು 5 cm ನಮಗೆ ಏರಿಯಾ ಬರುತ್ತೆ. ಚಾರ್ಜ್ ಆನ್ ದಿಸ್ ಈಗ ನಾವು ನೋಡೋದಾದ್ರೆ 6 microcoulomb ಟೋಟಲ್ ಸರ್ಫೇಸ್ ಅಲ್ಲಿ ಇದೆ. ಸೊ ಈ ಸರ್ಫೇಸ್ ಮೇಲೆ ನಮ್ಗೆ ಎಷ್ಟಿರುತ್ತೆ ಅಂದ್ರೆ 1 microcoulomb ಇರುತ್ತೆ. ಸೊ ದೇರ್ ಆರ್ 6 ಫೇಸಸ್. ಓಕೆ, the front part. Okay, so each surface ಮೇಲೆ ನಮಗೆ 1 microcoulomb ಚಾರ್ಜ್ ಇರುತ್ತೆ. ಸೊ ನಾವು ಇಲ್ಲಿ ಚಾರ್ಜ್ ವ್ಯಾಲ್ಯೂ ನಮಗೆ 1 microcoulomb ಇದೆ. ಏರಿಯಾ ವ್ಯಾಲ್ಯೂ ನಮಗೆ 5 cm ಇಂಟು 5 cm. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆಪ್ಷನ್ ಸಿಗುತ್ತೆ. ಸೊ ಕ್ಯೂ ನಮಗೆ 1 microcoulomb, ದಟ್ ಈಸ್ 1 ಇಂಟು 10⁻⁻6 ಬೈ ಏರಿಯಾ 5 cm. ಅದನ್ನ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಮೀಟರ್ಗೆ. 5 ಇಂಟು 10⁻² ಇಂಟು 5 ಇಂಟು 10⁻². ಏರಿಯಾ ಇಸ್ ಸೈಡ್ ಸ್ಕ್ವೇರ್. ಇಲ್ಲಿ ಸಿಗ್ಮಾ ಇಸ್ ಈಕ್ವಲ್ ಟು 5 ಇಂಟು 5 25, 1/25. ಈ 10⁻² 10⁻² ನಮಗೆ 10⁻4 ಆಗುತ್ತೆ. ಅದನ್ನ ನಾನು ಮೇಲೆ ಕಳಿಸಿ 10⁻4 ಈ ತರ ಬರ್ಕೊಂತಾ ಇದ್ದೀನಿ. ಇನ್ ಫ್ರಂಟ್ ಆಫ್ 1 4 zeros ಇಂಟು 10⁻⁻6. ಸೊ 25 1s are 25, 4s are 0 0. 400 ಇಂಟು 10⁻⁻6. ಅಥವಾ ನಾನು ಇದನ್ನ 4 ಇಂಟು 10⁻2 ಇಂಟು 10⁻⁻6 ನಾನು ಮೈಕ್ರೋ ಅಂತ ಬರೀಬಹುದು. ಮತ್ತೆ ಯೂನಿಟ್ ಆಫ್ ಸಿಗ್ಮಾ ಬಂದು ನಮಗೆ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದು ನಮ್ಮ ಆಪ್ಷನ್. ನಾವು ಆನ್ಸರ್ಸ್ ಅಲ್ಲಿ ನೋಡೋದಾದ್ರೆ 4 ಇಂಟು 10⁻2 ಮೈಕ್ರೋ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಇಲ್ಲೂ ಕೂಡ 4 ಇಂಟು 10⁻⁻2 ಇದೆ, ಬಟ್ ಇಲ್ಲಿ ನಮಗೆ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಸೊ ಇಲ್ಲಿ 10⁻3 ಇದೆ, ಇಲ್ಲೂ 10⁻3 ಇದೆ. ಸೊ ನಮಗೆ ಎ ನಮಗೆ ಆಪ್ಷನ್ ಆಗಿ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A charge Q is divided into two parts, Q and Q minus Q, and separated by a distance R. Then the force of repulsion will be maximum when ಅಂತ ಕೇಳಿದೆ. ಇಲ್ಲಿ ಫೋರ್ಸ್ ನಮಗೆ ಕೂಲಂಬ್ಸ್ ಲಾ ಇಂದ ಸಿಗುತ್ತೆ. 1/4πε0 Q1 Q2 by R². ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/4πε ನಾನು K ಅಂತ ಬರೀತಾ ಇದ್ದೀನಿ. Q1 Q2 ನಮಗೆ Q ಮತ್ತೆ Q minus Q ಬೈ ಡಿಸ್ಟೆನ್ಸ್ ನಮಗೆ R ಕೊಟ್ಟಿದ್ದಾರೆ, R². ಸೊ ನಾವು ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ವೆನ್ ಇಟ್ಸ್ ಸ್ಲೋಪ್ ಬಿಕಮ್ಸ್ 0, ದೆನ್ ವಿ ಕ್ಯಾನ್ ಸೇ ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಟ್ ದಟ್ ಪಾಯಿಂಟ್. ಸೊ ಅದನ್ನ ಯಾವ ರೀತಿ ಹೇಳೋದು ಅಂದ್ರೆ ಜಸ್ಟ್ ಒಂದು ಕರ್ವ್ ತಗೊಂಡ್ರೆ, ಈಗ ಸಪೋಸ್ ನಾನು ಇದು ಫೋರ್ಸ್ ವರ್ಸಸ್ ಚಾರ್ಜ್ ಕರ್ವ್ ಅನ್ಕೊಂಡ್ರೆ, ಸೊ ಇಲ್ಲಿ ಎಲ್ಲ ಕಡೆ ನಾನು ಸ್ಲೋಪ್ ಕಂಡುಹಿಡಿಯಬಹುದು. ಸೊ ಅಟ್ ದಿಸ್ ಪಾಯಿಂಟ್ ವೆನ್ ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್, ದ ಸ್ಲೋಪ್ ವಿಲ್ ಬಿ 0. ಸೊ ಸ್ಲೋಪ್ ಯಾವಾಗ 0 ಇರುತ್ತೆ ಅಂದ್ರೆ ವೆನ್ ದ ಫೋರ್ಸ್ ಬಿಕಮ್ಸ್ ಮ್ಯಾಕ್ಸಿಮಮ್, ದ ಸ್ಲೋಪ್ ವಿಲ್ ಬಿ 0. ಸೊ ಇಲ್ಲಿ ಎಲ್ಲ ಕಡೆ ನಮಗೆ ಸ್ಲೋಪ್ ಸಿಗುತ್ತೆ, ಬಟ್ ಅಟ್ ದಿಸ್ ಪ್ಲೇಸ್ ಸ್ಲೋಪ್ ಇಸ್ 0. ಸೊ ಸ್ಲೋಪ್ ನಮಗೆ ಫಾರ್ಮುಲಾ ತಗೊಂಡ್ರೆ ಸ್ಲೋಪ್ ಇಸ್ ಈಕ್ವಲ್ ಟು dy/dx. ಇಲ್ಲಿ ಎಫ್ ಕಡೆ ನಮಗೆ ಎಫ್ ಆಕ್ಸಿಸ್ ಅಲ್ಲಿ ಎಫ್ ಇದೆ, ವೈ ಆಕ್ಸಿಸ್ ಅಲ್ಲಿ ಎಫ್ ಇದೆ, ಮತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ಯೂ ಇದೆ. ಸೊ df/dq ಇಸ್ ಅ ಸ್ಲೋಪ್ ನಮಗೆ. ಸೊ df/dq. ಸೊ ಇಲ್ಲಿ ನಾವು ಇದನ್ನ ಏನ್ ಮಾಡಬೇಕು, df/dq ಅಂದ್ರೆ ನಾವು ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು, ಮತ್ತೆ ಇದನ್ನ ನಾವು ಈಕ್ವಲ್ ಟು 0 ಮಾಡಬೇಕು. ಅಂದ್ರೆ ಇಲ್ಲಿ ಸ್ಲೋಪ್ ನಮಗೆ 0 ಬರಬೇಕು, ಅವಾಗ ನಮಗೆ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡಿದ್ರೆ df/dq ಇಸ್ ಈಕ್ವಲ್ ಟು ಕೆ ಕಾನ್ಸ್ಟೆಂಟ್ ನಮಗೆ ಹಂಗೆ ಇಟ್ಕೊಂತೀನಿ, R² ಕೂಡ ನಮಗೆ ಕಾನ್ಸ್ಟೆಂಟ್, ಅವರು ಆರ್ ನ ಇಲ್ಲಿ ಚೇಂಜ್ ಮಾಡ್ತಾ ಇಲ್ಲ, K/R² ಹಾಗೆ ಇದೆ. ಇಲ್ಲಿ d/dq ಆಫ್ Q I am multiplying Q into capital Q minus
q square, q into q, q square. This must be equated to 0. ಸೊ ಇಲ್ಲಿ ಆರ್ ಸ್ಕ್ವೇರ್ ನಾನು ಆ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗಿ 0 ಆಗುತ್ತೆ, ಕೆ ಕೂಡ ಆ ಕಡೆ ಕಳಿಸಿದ್ರೆ 0 ಆಗುತ್ತೆ, ನಮಗೆ ಬರೀ ಈ ಟರ್ಮ್ ಉಳ್ಕೊಳ್ಳುತ್ತೆ. ಸೊ ಡಿ ಬೈ ಡಿ ಕ್ಯೂ ಆಫ್ ಕ್ಯೂ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್, ಕ್ಯೂ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಇಲ್ಲಿ ಕ್ಯೂ ಅನ್ನೋದು ವೇರಿಯಬಲ್, ಸೊ ನಾನು ಇಲ್ಲಿ ಕ್ಯಾಪಿಟಲ್ ಕ್ಯೂನ ಕಾನ್ಸ್ಟೆಂಟ್ ಅಂತ ತಗೋಬಹುದು. ಸೊ ಕ್ಯಾಪಿಟಲ್ ಕ್ಯೂ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಕ್ಯೂ ಇಂಟು ಕ್ಯೂ ಡಿಫ್ರೆನ್ಸಿಯೇಷನ್ ನಮಗೆ ಕಾನ್ಸ್ಟೆಂಟ್ ಹಾಗೆ ಇಟ್ಕೋಬೇಕು, ಕ್ಯೂ ಡಿಫ್ರೆನ್ಸಿಯೇಷನ್ 1 ಮೈನಸ್ ಕ್ಯೂ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ನಮಗೆ 2q ಬರುತ್ತೆ ಇಸ್ ಈಕ್ವಲ್ ಟು 0. ಸೊ ಮೈನಸ್ 2q ನಾನು ಆ ಕಡೆ ಕಳಿಸಿದ್ರೆ ಕ್ಯಾಪಿಟಲ್ ಕ್ಯೂ ಇಸ್ ಈಕ್ವಲ್ ಟು 2q ಅಥವಾ ಸ್ಮಾಲ್ ಕ್ಯೂ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಕ್ಯೂ ಬೈ 2 ಅನ್ನೋದು ನಮ್ಮ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ನಮಗೆ ಆಪ್ಷನ್ ಬಿ ಸರಿ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. The magnitude of point charge due to which the electric field 30 cm away has a magnitude 2 Newton per coulomb will be. So in question 2018 question paper ಅಲ್ಲಿ ಕೇಳಿದ್ರು. ಸೊ ಮಾಡೋಣ. ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜ್ ನ ಕಂಡುಹಿಡಿಯಬೇಕು. ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಫೋರ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಸಾರಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಫಾರ್ಮುಲಾ 1/4πε0 q by r ಸ್ಕ್ವೇರ್. ಇಲ್ಲಿ 1/4πε0 ನಮಗೆ ಕಾನ್ಸ್ಟೆಂಟ್, ಆರ್ ವ್ಯಾಲ್ಯೂ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕು, ಈ ವ್ಯಾಲ್ಯೂ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಆಲ್ಟರ್ನೇಟ್ ಬರ್ಕೊಂಡ್ರೆ ಸೊ 4πε0 r ಸ್ಕ್ವೇರ್ ಇ ಅಂತ ಬರುತ್ತೆ. ಸೊ 4πε0 ವ್ಯಾಲ್ಯೂನ ನಾನು 1/4πε0 ವ್ಯಾಲ್ಯೂ ನಮ್ಗೆ ಗೊತ್ತಿದೆ 9 × 10⁻9 ಅಂತ. ಸೊ 4πε0 ವ್ಯಾಲ್ಯೂ ನಮಗೆ ಏನಂತ ಬರೀಬಹುದು, 1/9 × 10⁻9 ಅಂತ ಬರೀಬಹುದು. ಸೊ ಜಸ್ಟ್ ಈ ಟರ್ಮ್ಸ್ ನ ಎಕ್ಸ್ಚೇಂಜ್ ಮಾಡ್ತೀವಿ ಆ ಕಡೆ ಈ ಕಡೆ. ಸೊ 4πε0 ವ್ಯಾಲ್ಯೂ ನಮಗೆ 1/9 × 10⁻9 ಬರುತ್ತೆ. ಆರ್ ಸ್ಕ್ವೇರ್ ನಮಗೆ ಆರ್ ಕೊಟ್ಟಿದ್ದಾರೆ, ಆರ್ ಸ್ಕ್ವೇರ್ ಕಂಡುಹಿಡ್ಕೊಳ್ಳೋಣ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 30 × 10⁻2 ಇಂಟು 30 × 10⁻2. ಇದು ನಾನು ಜಸ್ಟ್ ಕನ್ವೀನಿಯನ್ಸ್ಗೋಸ್ಕರ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 10⁻2 ಏನಕ್ಕಾದ್ರೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ. ಸೊ ಇಲ್ಲಿ ಆರ್ ಸ್ಕ್ವೇರ್ ನಾವು ಕಂಡುಹಿಡ್ಕೊಂಡ್ರೆ 3 × 3 9 ಇಂಟು ಈ 0 ಮತ್ತೆ 10⁻2 ನಮಗೆ ಕ್ಯಾನ್ಸಲ್ ಆಗುತ್ತೆ, 9 × 10⁻2 ಬರುತ್ತೆ. ಸೊ ಈ ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತು. ಈ ವ್ಯಾಲ್ಯೂ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ 2 ನ್ಯೂಟನ್. ಸೊ ಕ್ಯೂ ಇಸ್ ಈಕ್ವಲ್ ಟು 9 × 10⁻2 ಇಂಟು 2 ಹೋಲ್ ಡಿವೈಡೆಡ್ ಬೈ 9 × 10⁻9. ಇಲ್ಲಿ 9 ನಮಗೆ ಕ್ಯಾನ್ಸಲ್ ಆಗುತ್ತೆ, 10⁻9 ಮೇಲೆ ತಗೊಂಡ್ರೆ 10⁻−9 -2 -9 -2 ನಮಗೆ -11 ಆಗುತ್ತೆ. ಸೊ 2 × 10⁻−11 ಕೂಲೂಮ್ ಅಂತ ನಮ್ಮ ಆನ್ಸರ್. ಸೊ ಆಪ್ಷನ್ಸ್ ನೋಡಿದ್ರೆ ಇದು ನಮಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 4 × 10⁻10 electrons are removed from a neutral sphere, metal sphere of diameter 20 cm placed in air. The magnitude of electric field in Newton per coulomb at a distance of 20 cm from its center is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿಜುವಲೈಸ್ ಮಾಡೋದಾದ್ರೆ ಪ್ರಾಬ್ಲಮ್ನ, ಒಂದು ಸ್ಪಿಯರ್ ಇದೆ, ಅದ್ರ ಮೇಲೆ ಅವರು ಚಾರ್ಜಸ್ ಎಲೆಕ್ಟ್ರಾನ್ಸ್ ನ ತೆಗಿತಾ ಇದ್ದಾರೆ. ಎಲೆಕ್ಟ್ರಾನ್ಸ್ ನ ಎಷ್ಟು ತೆಗಿತಾರೆ ಅಂದ್ರೆ 4 × 10 ಎಲೆಕ್ಟ್ರಾನ್ಸ್ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಚಾರ್ಜ್ ವಿ ಆರ್ ರಿಮೂವಿಂಗ್ ದ ಎಲೆಕ್ಟ್ರಾನ್ಸ್ ಮೀನ್ಸ್ ವಿ ಆರ್ ಚಾರ್ಜಿಂಗ್ ದ ಬಾಡಿ. ಸೊ ಚಾರ್ಜ್ ಮಾಡೋದು. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಅವರು 20 ಸೆಂಟಿಮೀಟರ್. ಸೊ ರೇಡಿಯಸ್ ನಮಗೆ ಇಲ್ಲಿ 10 ಸೆಂಟಿಮೀಟರ್ ಆಗುತ್ತೆ. ಮತ್ತೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಅಟ್ ಎ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಫ್ರಮ್ ಇಟ್ಸ್ ಸೆಂಟರ್ ಅಂತ ಕೇಳ್ತಾರೆ. ಸೊ ಸೆಂಟರ್ ಇಂದ 20 ಸೆಂಟಿಮೀಟರ್ ನಾವಿಲ್ಲಿ ತಗೊಳ್ಬೇಕು. ಸೊ ಈ ಪಾಯಿಂಟ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ನಮಗೆ 1/4πε0 q by r ಸ್ಕ್ವೇರ್. ಬಟ್ ಇಲ್ಲಿ ನಮಗೆ q ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಗಿವನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನಾವು ಇಲ್ಲಿ q ಕಂಡುಹಿಡಿಯಬೇಕಂದ್ರೆ q is equal to any ಕ್ವಾಂಟೈಸೇಷನ್ ಆಫ್ ಚಾರ್ಜ್ ನ ಯೂಸ್ ಮಾಡಿಕೊಂಡು ನಾವು ಚಾರ್ಜ್ ನ ಕಂಡುಹಿಡಿಯಬಹುದು. ಸೊ q is equal to n value is 4 × 10⁻10, that is 4 × 10⁻10 into charge of an electron 1.60 × 10⁻90. ಸೊ ಇಲ್ಲಿ ನಮಗೆ 4 ಇಂಟು ನಾನು ಇದನ್ನ ಹಂಗೆ ಬರ್ಕೊಂತ ಇದ್ದೀನಿ, 4 × 1.6 ಇಂಟು 10⁻−9 ಅಂತ.
ಸೊ ಈ ಕ್ಯೂ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇ ರೀತಿ ನಾನು ಆರ್ ಸ್ಕ್ವೇರ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಆರ್ ಸ್ಕ್ವೇರ್ ಬಂದು ನಮಗೆ ಇಲ್ಲಿ 20 ಸೆಂಟಿಮೀಟರ್. ಸೊ 20 ಇಂಟು 10 ಪವರ್ ಮೈನಸ್ 2 ಇಂಟು 20 ಇಂಟು 10 ಪವರ್ ಮೈನಸ್ 2. ಸೊ ಇಲ್ಲಿ 0 0 ಮತ್ತೆ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು 10 ಪವರ್ ಮೈನಸ್ 2 ಬರುತ್ತೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇ ಇಸ್ ಈಕ್ವಲ್ ಟು ನಮಗೆ 1/4 ಎಪ್ಸಿಲಾನ್ ವ್ಯಾಲ್ಯೂ ಗೊತ್ತು. ಸೊ 9 ಇಂಟು 10 ಪವರ್ 9 ಇಂಟು ಕ್ಯೂ ವ್ಯಾಲ್ಯೂ ನಮಗೆ 4 ಇಂಟು 1.6 ಇಂಟು 10 ಪವರ್ ಮೈನಸ್ 9 ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಸ್ 4 ಇಂಟು 10 ಪವರ್ ಮೈನಸ್ 2. ಸೊ ಇಲ್ಲಿ ನಮಗೆ 4 4 ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಅದೇ ರೀತಿ ಇಟ್ಕೊಂಡಿದ್ದೆ. ಸೊ ದಟ್ ಕ್ಯಾಲ್ಕುಲೇಷನ್ ಇಲ್ಲಿ ನನಗೆ ಈಸಿ ಆಗುತ್ತೆ ಅಂತ. ಈ 10 ಪವರ್ ಮೈನಸ್ 2 ನಾನು ಮೇಲೆ ತಗೊಂಡ್ರೆ ಇಲ್ಲಿ 10 ಪವರ್ ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ. 10 ಪವರ್ ಮೈನಸ್ 2 ಮೇಲೆ ತಗೊಂಡ್ರೆ ನಮಗೆ 9 ಇಂಟು 1.6 ಇಂಟು 100 ಅಥವಾ ನಮಗೆ 9 ಇಂಟು 1600. 16 ಇಂಟು 9 is 144 10 ಇಲ್ಲಿ ಬರುತ್ತೆ. ಓಕೆ 1.6 ಇಂಟು 100 is 160 ಬರುತ್ತೆ. ಸೊ 16 9s 144 10 ನಮಗೆ ಉಳಿಯುತ್ತೆ. ಸೊ ದಿಸ್ ಮಚ್ ನ್ಯೂಟನ್ ಪರ್ ಕೂಲಂಬ್. ಸೊ ಆಪ್ಷನ್ ನೋಡೋದಾದ್ರೆ ನಮಗೆ ಬಿ ಆಪ್ಷನ್ ಸರಿಯಾದ ಉತ್ತರ. ಥ್ಯಾಂಕ್ ಯು.